ಹೇಳ್ಬೇಡ ಮಗಳ ಇವನ ಬ್ರದರ್ ಇಂದನೂ ಪೊಲೀಸು ಅವನಿಗೂ ಫೋನ್ ಮಾಡಿ ಹೇಳ್ದೆ ನಂಬರ್ ತಕ್ಕಂತ ತಕ್ಷಣನೇ ಎಲ್ಲಿದ್ರು ಅವನು ಕಟಿಂಗ್ ಶಾಪ್ ಅಲ್ಲಿ ಇದ್ದಾನೆ ನನಗೆ ಗೊತ್ತಾಗಿಲ್ಲ. ಫಸ್ಟ್ ಟ್ರೀಟ್ಮೆಂಟ್ ಆದ್ಮೇಲೆ ಏನು ಕೇಸ್ಗೆ ಸಾಕು ಬೇಡ ಏನು ಅಮೌಂಟ್ ಏನು ಹೇಳಿದ್ರು ಏನು ಮಾತಾಡಿದ್ರೆ ಅವರಿಗೆ ಗೊತ್ತಿದೆ ಅಂತ ಬಂದರು. ಯಾರು ಎಸ್ ಪಿ ಬಂದಿದ್ರು? ಎಸ್ ಪಿ ಯಾರು ಬಂದಿದ್ದಿಲ್ಲ, ನಾವು ರಾತ್ರಿ ಬಂದು ಹೋದ್ರೆ ಅಷ್ಟೇ ಅಣ್ಣ. ಅಷ್ಟು ಬೆಳಿಗ್ಗೆ ಮತ್ತೆ ಯಾರು ಬರಲಿಲ್ಲ. ಬೆಳಗ್ಗೆ ಬಂದು ನಾವು ಮಾತಾಡ್ತೀವಿ ಅಂತ ಹೋದ್ರೆ ಪತ್ತೆ ಇಲ್ಲ. ಬಂದಿರೋ ಬೆಳಗ್ಗೆ ಎಲ್ಲ ಬಂದು ನಾವು ಮಾತಾಡ್ತೀವಿ ಅಂತ ಹೇಳಿ ಹಂಗೆ ಹೋದ್ರು. ಮತ್ತೆ ತಿರುಗಿ ಬೆಳಗ್ಗೆ ನಾವು ಬರ್ತಾರೇನೋ ಅಂತ ಎಷ್ಟೋ ತನಕ ಆದ್ರೂ ಯಾರು ಒಬ್ರು ಬರ್ಲಿಲ್ಲ. ಹಲೋ ಅಂತ ಇನ್ನೇನಿಲ್ಲ, ಅದೇ ಆ ಬಸವರಾಜ್ ಹೊಡೆತ ಬಿದ್ದಿತ್ತಂತಲ್ಲ, ಅವ್ರ ಮನೆಗೆ ಬಂದಿದ್ವಿ. ಅವ್ನಿಗೆ ಏನಾಗಿದೆ ಕತೆ, ಎದ್ದು ಕುತ್ಕೊಂತಿದ್ದಂಗೆ ಚಿಕ್ಕ ತಲೆನೋವು ಬರ್ತಾ ಇದೆ ಅಂತ. ನಾನು ಅದಕ್ಕೋಸ್ಕರ ಈಗ ಶ್ರೀಧರಿಗೆ ಫೋನ್ ಮಾಡಿದ್ದೀನಿ. ಒಂದು ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಮಾಡ್ಬಿಡಪ್ಪ, ಏನಾದರೂ ಸಮಸ್ಯೆ ಇದ್ದರೆ ಪ್ರಾಬ್ಲಮ್ಮು ಹಂಗೆ ಉಳಿದಾದ್ರು ಅಂತ ಕಳಿಸ್ತಿದ್ದೀನಿ ನನ್ನ ಮಗನ ಹಾಸ್ಪಿಟ್ಲಿಗೆ. ಅದನ್ನು ಮಾಡಿಸಿ ಮತ್ತೊಂದಿಷ್ಟು ಅಲ್ಲಿ ಏನೊಂದು ಇಷ್ಟು ವ್ಯವಸ್ಥೆ ಮಾಡಿಸಿ. ಅವ್ರ ಮನೇಲಿ ಕೂಲಿಗಳವರು ಒಂಚೂರು ನೋಡಿ ಅದಕ್ಕೇನೋ ಸ್ವಲ್ಪ ವ್ಯವಸ್ಥೆ ಮಾಡಿಸಿ. ಸಂತೋಷ ಸಾಕು ಸಾಕು ಹೋಗಲಿಲ್ಲ ಸಂತೋಷ ಟ್ರಾಫಿಕ್ ಬೇಡಪ್ಪ, ಸಾಕು ಎಸ್ಪಿನ ಮಾಡಿ ನನಗೆ ಯಾಕಂದ್ರೆ ಅಣ್ಣ ವೈಟ್ ಸ್ವಿಚ್ ಹಾಕಿ ಸರ್. ಅಪ್ಪ ಮಾತಾಡ್ತಾರೆ ಸರ್. ಇನ್ನೊಂದು ಮೊನ್ನೆ ಗಾಂಧಿ ಬಜಾರಲ್ಲಿ ಬಸವರಾಜನಲ್ಲಿ ಪೊಲೀಸು ಅಲ್ಲ, ಈಗ ಅವ್ರ ಮನೇಲಿದ್ದಾನೆ. ಅವನೀಗ ಮನೇಲಿದ್ದಾನೆ. ಮನೇಲಿ ಅವ್ರ ಶ್ರೀಮತಿಯವರು ಮಗ ಎಲ್ಲ ಸ್ನೇಹಿತರೆಲ್ಲ ಇಲ್ಲೇ ಇದ್ದೀವಿ. ಕಳ್ಸ್ಕೊಡ್ಲಾ? ಒಂದು ನಿಮಿಷ. ಎಲ್ಲಿದ್ದೀರಿ ನೀವು? ಹೋಗ್ಬಿಟ್ಟಿದ್ದೀವಿ. ಪ್ರಕಾಶ್ ಕೊಡ್ತೀನಿ ನೋಡಿ. ಇದ್ದೀರಾ? ಯಾಕಂದ್ರೆ ನೆನ್ನೆ ಬೆಳಿಗ್ಗೆ ನೀವು ಫೋನ್ ಮಾಡಿದಾಗ ಡಿಸ್ಚಾರ್ಜ್ ಮಾಡ್ತಿದ್ರೆ ಬೇಡ, ಇನ್ನೊಂದ್ಸರಿ ಸ್ಕ್ಯಾನ್ ಮಾಡಿಸಿ ಹೊರಡು ಅಂತ ಹೇಳಿದೆ. ಅವ್ರು ಯಾರೋ ಒಬ್ಬರು ಪೊಲೀಸ್ನವ್ರು ಇಲ್ಲ ಅಂತಂದ್ರೆ ಡಾಕ್ಟರ್ ಮಾತ್ರ ಕರೆದು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಕಳ್ಸಿಯಾರೆ. ಕರ್ಕೊಬರಲ್ಲ? ಹೊರತು ಬಿದ್ದ ನೋಡಿಲ್ಲ. ಪ್ರಸಾದ್ ತಕ್ಷಣವೇ ಚೆಕ್ ಮಾಡಿ ಅರ್ಧ ಹಿಡ್ಕೊಂಡ. ನಾನು ಹೇಳಿದೆ, ನಾನು ಗಾಡಿ ನೋಡ್ಕೊಂಡು ಹೋಗ್ತೀನಿ, ಕರ್ಕೊಂಡೋಗಿ ಮೆಗನ್ ಹಾಸ್ಪಿಟಲ್ ಹೋಗೋಣ ಫಸ್ಟ್. ಅವ್ನು ಬೀಸಕ್ಕೊಂದು ಟ್ಯಾಕ್ಸಿ ಹೋಗಿಲ್ಲ, ಬೇಡ ಕರ್ಕೊಂಡು ಹೋಗೋದಾದ್ರೆ ಹೋಗಿ. ಅಲ್ಲಿ ಯಾರು ಏನು ಹೇಳಂಗಿಲ್ಲ, ಆ ಪರಿಸ್ಥಿತಿ ಆಗ್ಬೋದು. ಸಿಂಪಲ್ ಆಗಿ ತಂತಿದ್ವಿ, ಹೊಟ್ಟೆ ಪಾಡಿ ಒಂದು ಸ್ವಲ್ಪ ಮಾಡ್ಕೊಡ್ತಿದ್ವಿ ಸರ್. ಅಲ್ಲಿ ಹೋಗ್ತಾರಣ್ಣ, ಕರೆದ್ರೆ ಹೇಳಿದ್ರೆ ಮಾಡಿದ್ರೆ ಓಡಾಡ ಹೋಗ್ತಾರೆ ಬರ್ತಾನೆ. ವ್ಯಾಪಾರ ಮಾಡೋದಣ್ಣ. ನಾನು ಯಾವಾಗೂ ಶಾಲಾ ಕಡೆ ಇರ್ತಾರೆ. ನಮಿಗೂ ಅಣ್ಣ ಅವ್ರು ಅವತ್ತು ದುಡಿಮೆ ಮಾಡ್ಕೊಂಡು ಊಟ ಇಲ್ಲ ಅಂದ್ರೆ ಅದು ಊಟ ಇಲ್ಲ. ನಾವು ಇಬ್ಬರೇ ವ್ಯಾಪಾರ ಮಾಡ್ತಾರೆ. ಇನ್ನು ಮೇಲ್ಗಡೆ ಎಲ್ಲ ಗಾಡಿ ಬಿಡ್ತಾರೆ ಸರ್. ನಾವಿಬ್ಬರು ಬಸ್ಸಲ್ಲಿ ಇವರು 4 ಗಾಡಿ ಇದಾವೆ, ಅವರ 40 ಗಾಡಿ ಇದಾವೆ. ಅವ್ರು 40 ಗಾಡಿ ಸುದ್ದಿ ಹೋಗಲ್ಲ. ಮಾತಾಡ್ಬೇಡ, ಇಂಥ ಪದಗಳೆಲ್ಲ ಬಳಸಬೇಡ. ಎಲ್ಲಿ ಪೆಟ್ಟಾಗಿರೋದು ಮತ್ತೆ ಎಲ್ಲಿ ಏನಾಗ್ಬಿಟ್ಟಿದ್ರು ಸೈಡಿಗೆ ಓಡ್ಬಿಟ್ಟು ಆದ್ರೂ ಹೇಳಿದ್ರೆ ಬೆನ್ನಿಗೆ ಹಿಂದೆಗಡೆ ಮಿಕ್ಕಿ ಮಾಡ್ಕೊಂಡು ಉದ್ದ ಅಂತ ಏನು ಮಾಡಿದ್ದಾರೆ ತಪ್ಪೇನಿದೆ. ಅಕಸ್ಮಿಕ್ ಹೋಗಿ ಬಂದಿದೆ. 187 ಕೂಡಿದೆ. ಸೆಟ್ರು ಬಂದಿದೆ, ಎಲ್ಲ ಬಂದಿದೆ. ಚೇಂಬರ್ ಇದೆ ಹುಷಾರು. ಚೇಂಬರ್ ಮೇಲೆ ಕಾಲಿಟ್ಬಿಡಿ. ತೂಕ ಎಲ್ಲ ಇನ್ನಂಗೆ ಅಲ್ಲೇನು ಭೇದ ಭಾವ ಏನು ಮಾಡಿಲ್ಲ. ಅದೇ ಭೇದ ಭಾವ ಮಾಡಿಲ್ಲ.
ಸಿಂಗಲ್